ಕೈ ಹಾಕ್ಕೊಳ್ಳೋಣ ಸ್ವಲ್ಪ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವಾಗಲೇ ನೋಡಿದಾಗೆ ಇವತ್ತು ನುಗ್ಗೆಕಾಯಿ ಸಾಂಬಾರು ಅನ್ನ ಮಾಡಿದ್ದೀನಿ. ಅದನ್ನು ನಾನು ಇವತ್ತು ಬೆಳಿಗ್ಗೆನೇ ಬಿಸಿ ಊಟ ಸ್ಟಾರ್ಟ್ ಮಾಡ್ತಾ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನಾನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಈ ವಿಡಿಯೋಸ್ನ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೆ ಹೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡಿದೆ. ಸೊ ನಾನಿವತ್ತು ಯಾವಾಗಲೂ ಹೇಳಿದ್ನಲ್ಲ, ಊಟ ಏನು ನನ್ನ ಮಗ ಬರೀ ತಿಂಡಿ ಐಟಮ್ಗಳನ್ನ ಇಷ್ಟಪಡೋದ್ರಿಂದ ನಂದು ಅದೇ ಮಾಡೋದಾಗ್ತಿತ್ತು. ಸೊ ನನಗೆ ಹೇಳ್ದಂಗೆ ನಾನು ಇವತ್ತು ಊಟ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಆ ರೆಸಿಪಿನ ತೋರ್ಸೋಕ್ಕಾಗಿಲ್ಲ. ಸೊ ನಂಗೆ ತುಂಬ ಹಸಿವಾಗಿತ್ತು. ವೀಡಿಯೋ ಮಾಡಬೇಕಂತಂದರೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಷ್ಟೇ. ಇವತ್ತಿನ ಬ್ಲಾಗಲ್ಲಿ ಹೇಳ್ಬೇಕಂದ್ರೆ ದಯವಿಟ್ಟು ಕ್ಷಮಿಸಿ. ತುಂಬ ಜನ ಈಗ ಕ್ಷಮೆ ಕೇಳೋ ವಿಡಿಯೋ ಅಂತ ನಾನು ಅಂದ್ಕೊಳ್ತೀನಿ. ತುಂಬ ಜನ ಅದರ್ಸ್ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ನಾನು ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ಬಂದು ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ಮತ್ತು ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಟ್ ತುಂಬ ಖುಷಿ ಆಯಿತು. ಆದರೆ ಈ ವಿಡಿಯೋ ಮೂಲಕ ನಾನು ಕ್ಷಮೆ ವಿಡಿಯೋ ಅಂತಲೇ ಹೇಳ್ಬೋದು. ಅದರ್ಸ್ ಯೂಟ್ಯೂಬರ್ಸ್ಗೆ ಯೂಟ್ಯೂಬರ್ಸ್ಗೆ ಅಂದರೆ ನಂತರ ಇನ್ನೂ ಚಾನಲ್ನ ಗ್ರೋ ಮಾಡೋಕ್ಕೆ ಕಷ್ಟಪಡ್ತಾ ಇರೋದಕ್ಕೆ ನಂಗೆ ಗೊತ್ತಾಗುತ್ತೆ ಅದ್ರದ್ದು ಎಷ್ಟು ಕಷ್ಟ ಇರುತ್ತೆ, ಅದ್ರದ್ದು ಅಗ್ರೆಸಿವ್ ಅಂದರೆ ತುಡಿತನ ಮಾತ್ರ ಎಷ್ಟಿರುತ್ತೆ. ಏನಾದರೂ ಮಾಡಿ ಚಾನಲ್ ಗ್ರೋ ಮಾಡಬೇಕು ಅನ್ನೋದು ಆ ಸ್ಟೇಜಿನೆಲ್ಲ ನಾನು ದೊಡ್ಕೊಂಡ್ಬಂದಿದ್ದೀನಿ. ನಾನು ಸುಮಾರು 4-5 ವರ್ಷಗಳ ಹಿಂದೆಯೇ ಸ್ಟಾರ್ಟ್ ಮಾಡಿರೋದು. 2022 ಇರಬೇಕು, ಗೊತ್ತಿಲ್ಲ. ಕರೋನಾ ಸ್ಟಾರ್ಟ್ ಆದಾಗ 21 ಸ್ಟಾರ್ಟ್ ಮಾಡಿರ್ಬೇಕು ನಾನು ಚಾನಲು. ಬಟ್ ನನಗೆ ಎವ್ರಿ 3 ಮಂತ್ಸ್ ವರ್ಕ್ ಮಾಡ್ತಿದ್ದೆ. 3 ಮಂತ್ಸ್ ಬಿಟ್ಬಿಡ್ತಾಯಿದ್ದೆ. ಲಾಂಗ್ ಗ್ಯಾಪ್ ಆಗಿ ಬಿಟ್ಟಿದೆ ಬಿಕಾಸ್ ಆಫ್ ನಮ್ಮ ಫ್ಯಾಮಿಲಿ ಕಮಿಟ್ಮೆಂಟ್ಸು ಮತ್ತು ಫ್ಯಾಮಿಲಿ ಪ್ರಿಫರೆನ್ಸ್. ಆ್ಯಸ್ ಯೂಶ್ವಲ್ ನಾವು ಫಸ್ಟ್ ತಾಯಿ ಆದವರು, ಹೆಂಡತಿ ಆದವರು ಮನೆ ಫ್ಯಾಮಿಲಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡಲೇಬೇಕು. ಫಸ್ಟು ಫ್ಯಾಮಿಲಿ, ಅದಾದಮೇಲೆ ನಂತರ ಬೇರೆ ಎಲ್ಲ. ಅದು ನನ್ನ ಪಾಲಿಸಿ. ಬೇರೆಯವ್ರಿಗಾದ್ರೂ ಅದು ಅವರವ್ರು ಬಿಟ್ಟು, ಬಟ್ ಅದು ಒಳ್ಳೇದಂತ ನಾನು ಹೇಳ್ತೀನಿ. ಹಾಗಾಗಿ ನಿಮಗೆ ತುಂಬ ತಾಳ್ಮೆನೇ ಇರಬೇಕು. ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ ಅದೆಲ್ಲ ವರ್ಕೌಟ್ ಆಗೋಲ್ಲ ಯೂಟ್ಯೂಬಲ್ಲಿ. ಯಾಕಂದ್ರೆ ನಾನು ಅಷ್ಟು ಇನ್ನೂ ಯೂಟ್ಯೂಬಲ್ಲಿ ಅಷ್ಟು ಗ್ರೋ ಆಗದೇ ಇರ್ಬೋದು, ಕಲ್ತಿನೇ ಇರ್ಬೋದು. ಬಟ್ ಇದಂತೂ ನಿಜ. ಅದು ಸಬ್ಬು ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಹಾಕಿದ್ರೆ ಯೂಟ್ಯೂಬ್ ಅದನ್ನು ಎಗೇನ್ಸ್ಟ್ ಮಾಡುತ್ತೆ. ಅದನ್ನು ಯೂಟ್ಯೂಬ್ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಚಾನಲ್ ಗ್ರೋ ಆಗೋದು ಸ್ಟಾಪ್ ಆಗುತ್ತೆ ನೀವು ಆ ಥರ ಏನಾದರೂ ಮಾಡಿದ್ರೆ. ಸೊ ನಾನು ಹಂಗಾಗಿ ನನಗೆ ಆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಕಮೆಂಟ್ಸ್ ಆಗ್ತಿರಲ್ಲ, ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ಇದು ಆ ಥರ ಮಾಡೋಕ್ಕೆ ಹೋದರೆ ನಿಮ್ಮ ಚಾನಲ್ಗೂ ಗ್ರೋ ಆಗೋಲ್ಲ, ನನ್ನ ಚಾನಲ್ಗೂ ಗ್ರೋ ಆಗೋಲ್ಲ. ನೀವು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವೀಡಿಯೋಸ್ನ ನೋಡಿದ್ರೆ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ತೀನಿ. ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತ ಯಾವ ಚಾನಲ್ಗೂ ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ಚಾನಲ್ ಗ್ರೋ ಆಗೋದಿಲ್ಲ. ನಾನು ಈಗ ಒಂದು 10 ಡೇಸ್ ಬ್ಯಾಕ್ ಯಾಕೋ ಗೊತ್ತಿಲ್ಲ, ನನ್ನ ಚಾನಲ್ ತುಂಬ ಸ್ಟಾಪ್ ಆಗಿಬಿಟ್ಟಿತ್ತು. ಯೂಟ್ಯೂಬ್ ರೆಕಮೆಂಡೇ ಮಾಡ್ತಾ ಇರಲಿಲ್ಲ ವೀಡಿಯೋಸ್ನ. ಬಿಕಾಸ್ ನಾನು ಕಂಡುಹಿಡಿದೆ ಏನು ಮಿಸ್ಟೇಕ್ ಆಗ್ತಾ ಇರ್ಬೋದು ನನ್ನ ಚಾನಲಲ್ಲಿ ಅಂತ. ನಂದು ಆಡಿಯೋ ವೀಡಿಯೋ ಕ್ಲಿಯರೆನ್ಸ್ ಇರಲಿಲ್ಲ. ನಾನು ತುಂಬ ಕೆಲವರು ವೀಡಿಯೋಸ್ ನೋಡೋರು, ನನ್ನ ತಮ್ಮ, ನನ್ನ ಫ್ರೆಂಡ್, ನಂದು
ಫ್ರೆಂಡ್ಸ್ ಹೇಳಿದ್ರು, ಒಂದು ವೀಡಿಯೋ ಕ್ಲಾರಿಟಿ ಇಂಪ್ರೂವ್ ಮಾಡ್ಕೋ, ವಾಲ್ಯೂಮ್ ಕ್ಲಿಯರ್ ಇಂಪ್ರೂವ್ ಮಾಡ್ಕೋ, ಅದೆರಡು ವರ್ಕೌಟ್ ಆಗ್ತಾಯಿಲ್ಲ ಅಂತ. ಸೊ ಅದ್ರ ಬಗ್ಗೆ ನಾನು ವರ್ಕೌಟ್ ಮಾಡಿದೆ. ಹಂಗೆ ಸಬ್ ಫಾರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದನ್ನು ಯಾವ ಚಾನಲ್ಗೂ ಹಾಕೋಕ್ಕೆ ಹೋಗಬೇಡಿ. ಆ ಥರ ಆದರೆ ಯೂಟ್ಯೂಬ್ಗೆ ಯೂಟ್ಯೂಬ್ ಅದನ್ನು ಅದು ಹೆಂಗೆ ಎಗೇನ್ಸ್ಟ್ ಅದು ಇಷ್ಟಪಡೋದಿಲ್ಲ. ನ್ಯಾಚುರಲ್ ಆಗಿ ನಿಮ್ಮ ಕಂಟೆಂಟ್ ಮೇಲೆ, ನಿಮ್ಮ ಆಡಿಯೋ ವೀಡಿಯೋದ ಬಗ್ಗೆ ವರ್ಕೌಟ್ ಮಾಡಿ. ನಾನು ಅದನ್ನೇ ಮಾಡ್ತಾಯಿದ್ದೀನಿ. ನಾನಿನ್ನೂ ಏನು ನಾನು ಅದೇ ಸ್ಟೇಜಲ್ಲಿದ್ದೀನಿ ಇನ್ನೂ. ಸೊ ಪ್ಲೀಸ್ ವರ್ಕ್ ಮಾಡಿ. ಇನ್ನು ನನ್ನ ಜೊತೆ ಸ್ಟಾರ್ಟ್ ಮಾಡಿದ ವೀಡಿಯೋಸ್ ಎಲ್ಲ ಕೆಲವರು ತುಂಬ ಏನೋ ವರ್ಕೌಟ್ ದೊಡ್ಡ ಚಾನಲ್ ಆಗಿ ಬೆಳೆದಿದ್ದಾರೆ. ಅವ್ರ ಜೊತೆ ಬಂದಿದ್ದವಳು ನಾನಿನ್ನೂ ಹಂಗೆ ಇದ್ದೀನಿ, ಆಯಿತಾ. ಸೊ ಯಾಕಂದರೆ ನನಗೆ ಆ ಟೈಮಲ್ಲಿ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್, ನನ್ನ ಮಗ ಇಂಪಾರ್ಟೆಂಟ್ ಆಗಿತ್ತು, ಕೊಟ್ಟಿದ್ದೀನಿ ಟೈಮ್. ಈಗ ಟೈಮ್ ಇದೆ, ನನ್ನ ಮಗನೂ ಅರ್ಥ ಮಾಡ್ಕೊಳ್ತಾನೆ. ಅವನು ಹೇಳ್ತಾನೆ, ಅಮ್ಮಮ್ಮ ಹೋಗಿ ನೀವು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಎಷ್ಟಾಗುತ್ತೆ ವೀಡಿಯೋ ಮಾಡಿ, ಅಲ್ಲಿ ತನಕ ನಾನು ಸುಮ್ಮನೆ ಇರ್ತೀನಿ ಅಂತ. ವೀಡಿಯೋ ಮಾಡಿ ಮುಗೀತಾ ಅಂತ ಹೇಳಿದ ಮೇಲೆ ನಾನು ಕರಿತಾನೆ. ಆ ಥರ ಸಪೋರ್ಟ್ ಬೇಕು. ಸಪೋರ್ಟ್ ಇಲ್ಲದೇ ನಾವು ಏನು ಮಾಡೋಕ್ಕಾಗಲ್ಲ. ಹಂಗೆ ನನ್ನ ಸಪೋರ್ಟ್ ಇಷ್ಟು ದಿನ ನನ್ನ ಮಗನಿಗೆ ಅವ್ನಿಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ಏನು ಮಾಡಬೇಕಂತಿದ್ದೆ. ಸೊ ಇವಾಗ ಅವ್ನಿಗೆ ಅರ್ಥ ಆಗುತ್ತೆ, ಅವ್ನು ಸಪೋರ್ಟ್ ಮಾಡಿದ್ದಾನೆ, ನನಗೆ ಮಾಡ್ತಾನೆ. ಅದಕ್ಕೆ ಹೇಳ್ತಾ ಇರೋದು. ಸೊ ಸ್ಲೋಗಿ ಹೋಗಿ ಪೇಷನ್ಸಿಂದ ಇರಿ. ಮತ್ತು ಐ ಆಮ್ ರಿಯಲಿ ಎಕ್ಸ್ಟ್ರೀಮ್ಲಿ ಸಾರಿ. ನನ್ನ 2-3 ಕಮೆಂಟ್ಸ್ ಬಂತು ನನಗೆ. ನಂಗೆ ಖುಷಿ ಆಯಿತು ನನ್ನ ಚಾನಲ್ಗೆ ನೋಡ್ತಾ ಇರೋದಕ್ಕೆ. ಬಟ್ ಆ ಥರ ಕಮೆಂಟ್ಸ್ ಮಾಡಿದ್ರೆ ಆ ಥರ ಸಾರಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಆಗೋದಿಲ್ಲ. ಆ ಥರ ಮಾಡಬಾರ್ದು ಕೂಡ. ನೀವು ಈ ಥರ ಏನು ವಿಡಿಯೋ ಬಗ್ಗೆ, ಕಂಟೆಂಟ್ ಬಗ್ಗೆ, ವೀಡಿಯೋಸ್ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ರೆ ಗ್ಯಾರಂಟಿ ಇಂಪ್ರೂವ್ ಆಗುತ್ತೆ. ಅಂದರೆ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾ ಇದ್ರಲ್ಲೆಲ್ಲ ಕನ್ಸಿಸ್ಟೆನ್ಸಿ ಬೇಕೇ ಬೇಕು. ನಾನು ಆದಷ್ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಡಿಯೋ ಕ್ವಾಲಿಟಿ ಮತ್ತು ವೀಡಿಯೋ ಅಪ್ಲೋಡಿಂಗ್ ಕನ್ಸಿಸ್ಟೆನ್ಸಿ ಇದ್ದರೆ ಅದು ಗ್ರೋ ಆಗುತ್ತೆ ಅಂತ ಹೇಳ್ಬೋದು. ನೀವು ಎಷ್ಟೇ ಜನನ ಅದು ಕೇಳಿ, ಫ್ರೆಂಡ್ಸ್ ಹತ್ರ ಅಥವಾ ಯಾರಾದರೂ ಕಾಂಟ್ಯಾಕ್ಟ್ಸ್ ಇದ್ದರೆ, ನಿಮಗೆ ಸಬ್ಸ್ಕ್ರೈಬ್ ಮಾಡೋರು ಇದ್ದರೆ ಮಾಡಿಸಿಸ್ಕೊಳ್ಳಿ. ಬಟ್ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ, ಆ ಥರ ಕಾಂಟ್ಯಾಕ್ಟ್ ವರ್ಕೌಟ್ ಆಗುತ್ತೆ. ಬಟ್ ಇಲ್ಲಿ ಚಾನಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿದರೆ ಅದು ಯೂಟ್ಯೂಬ್ಗೆ ಆಗಲ್ಲ. ನನಗೆ ಅದು ಭಯ ಆಗುತ್ತೆ, ನಾನು ಅದನ್ನು ಮಾಡೋದಿಲ್ಲ ಆ ಕೆಲಸನ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಹೋಗ್ತೀನಿ, ಚಾನಲ್ ವಿಸಿಟ್ ಮಾಡ್ತೀನಿ, ವೀಡಿಯೋಸ್ ನೋಡ್ತೀನಿ. ಈ ಥರ ನೀವು ಕೂಡ ಬೇರೆ ಚಾನಲ್ಗೂ ಮಾಡೋಕ್ಕೋಗ್ಬಿಡಿ. ಈ ವೇನ ನೀವು ನಿಲ್ಲಿಸ್ಬಿಡಿ. ಇವಾಗಲೇ ಬೇರೆ ಥರ ವರ್ಕ್ ಮಾಡಿ, ಖಂಡಿತ ಗ್ರೋ ಆಗುತ್ತೆ. ಬಟ್ ನಿಜವಾಗ್ಲೂ ಪೇಷನ್ಸ್ ಅಂತ ಬೇಕು. ಸಮ್ಟೈಮ್ಸ್ ಇಟ್ ಟೇಕ್ಸ್ ಟೈಮ್. ಕೆಲವ್ರಿಗೆ ಬೇಗ ಗ್ರೋ ಆಗ್ತಾರೆ, ಕೆಲವರಿಗೆ ನಿಧಾನ. ಲೈಕ್ ನಾನು ತುಂಬ ವರ್ಷಗಳಾದರೂ ನನಗಿನ್ನೂ ಗ್ರೋ ಆಗಿಲ್ಲ, ಸ್ಲೋ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಈ ವಿಡಿಯೋ ಒಂದು ಸ್ವಲ್ಪ ಹೆಲ್ಪ್ ಆಗಿರ್ಬೋದು ಅಂದ್ಕೊಳ್ತೀನಿ, ಗೊತ್ತಿಲ್ಲ. ನಾನು ಹಂಗೆ ಸ್ಟಾರ್ಟಿಂಗ್ ಹಿಂಗಾದರೂ ಮಾಡಿ ಬೇಗ ಬೆಳಿಬೇಕನ್ನೋ ಆ ಥರ ಇರುತ್ತೆ, ಹೌದು. ಬಟ್ ಓನ್ಲಿ ಥಿಂಗ್ ಇನ್ ಯೂಟ್ಯೂಬಲ್ಲಿ ತಾಳ್ಮೆ ಅಂತ, ಪೇಷನ್ಸ್ ನಿಜವಾಗ್ಲೂ ಬೇಕು. ಇಟ್ ಟೇಕ್ಸ್ ಟೈಮ್ ತೊಗೊಳುತ್ತೆ. ಕೆಲವ್ರಿಗಂತೂ ತುಂಬಾ ಟೈಮ್ ತೊಗೊಳುತ್ತೆ. ನೀವು ಬೇರೆ ವೀಡಿಯೋಗಳನ್ನ ಹೆಚ್ಚು ವೀಡಿಯೋಗಳನ್ನ ನೋಡಿ ಯೂಟ್ಯೂಬ್ಸ್, ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಮೊನ್ನೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೆ. ಹಂಗೆ ಅಂದ್ಬಿಟ್ಟು ತುಂಬ ನೋಡೋಕ್ಕಾಗಲ್ಲ. ಅಷ್ಟು ನನಗೆ ಸಿಗೋದೇ ನನ್ನ ಮಗ ಮಲ್ಕೊಂಡ್ಮೇಲೆ ಟೈಮ್ ಸಿಗೋದು. ಸೊ ಆ ಟೈಮಲ್ಲಿ ಮಾಡಿ ನೋಡಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ನನಗೆ ಆ್ಯಸ್ ವಿ ಹ್ಯಾವ್ ಟು ಕನ್ಸಿಡರ್ ಅವರ್ ಹೆಲ್ತ್ ಆಲ್ಸೋ. ಕಣ್ಣು ಅದು ತುಂಬಾ ಸ್ಕ್ರೀನ್ ವರ್ಕ್ ಮಾಡ್ತಾಯಿದ್ರೆ ನಾವು 4-5 hours ಅದನ್ನು ಅಫೆಕ್ಟ್ ಆಗುತ್ತೆ. ನಾನು ಮೊನ್ನೆ ಅಷ್ಟು ವರ್ಕ್ ಮಾಡಿ ಅದೆಲ್ಲ ನೋಡಿ ಎಲ್ಲ ಇಂಪ್ರೂವ್ ಮಾಡ್ಕೋಬೇಕಂತ ನೋಡಿ ನನಗೆ ನೆನ್ನೆ ಅದಾದಮೇಲೆ ಫಿಸಿಕಲ್ ವರ್ಕ್ ಆಯ್ತು. ನೆನ್ನೆ ಕಿಚನು, ಬಾತ್ರೂಮ್ಸ್ ಎಲ್ಲ ವಾಶ್ ಮಾಡಿ, ಕೆಮಿಕಲ್ಸನ್ನು ಜಾಸ್ತಿ ಹಾಕಲ್ಲ. ಬಟ್ ಸ್ಟಿಲ್ ನಾನು ಸೋಪ್ ವಾಟರ್ ಯೂಸ್ ಮಾಡಿದ್ರೂ ಮೌತ್ ಎನಿಥಿಂಗ್ ಇವ್ರು ಕ್ಲೀನ್ ಮಾಡುವಾಗ ನೀವು ಗ್ಲೌಸು ಮತ್ತು ಮಾಸ್ಕ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಮನೆಯಲ್ಲಾದರೂ ಯಾರಾದರೂ ಹೌಸ್ ವೈಫ್ಸ್ ಲೈಕ್ ಮೀ ಕ್ಲೀನ್ ಮಾಡ್ತಾಯಿರುವಾಗ. ಸೊ ನನಗೆ ಗಂಟ್ಲು ಕಿರಿಕಿರಿ ಆಗಿತ್ತು, ನೆನ್ನೆಲ್ಲ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಅನಿಸುತ್ತೆ ನನಗೆ. ಈ ಥರ ಕಂಟಿನ್ಯೂಸ್ ಆಗಿ ಯಾವುದೇ ವರ್ಕ್ ಮಾಡಿದ್ರೂ ಫಿಸಿಕಲಿ ಮೆಂಟಲಿ ಅದು ಸ್ಟ್ರೈನ್ ಆಗೇ ಆಗುತ್ತೆ. ಸೊ ವೆನ್ ಯು ಗೆಟ್ ಸ್ಟ್ರೈನ್, ತುಂಬ ಸ್ಟ್ರೈನ್ ಆದಾಗ ನೀವು ರೆಸ್ಟ್ ಮಾಡಲೇಬೇಕು. ನಾನು ಎಕ್ಸ್ಪರ್ಟ್ ಅಲ್ಲ, ಬಟ್ ನಾನು ಏನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀನಿ ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಾಟ್ ಐ ಆಮ್ ಡೂಯಿಂಗ್ ದ ವಿಡಿಯೋಸ್ ಮೀನ್ಸ್ ಲೈವ್. ನಾನು ಡೈಲಿ ಬ್ಲಾಗ್ಸ್ ಮೀನ್ಸ್ ನಾನಿದು ಏನು ಡೈಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ನಾನು ಏನು ಲೈಫ್ ಲೀಡ್ ಮಾಡ್ತಿರ್ತೀನಿ ಅದನ್ನ ನಿಮ್ಮ ಶೇರ್ ಮಾಡ್ಕೊಳ್ತಿರ್ತೀನಿ ಅಷ್ಟೇ. ಅದು ಏನು ಬ್ಲಾಗ್ ಅಂತ ನಾನು ಪ್ಲ್ಯಾನ್ ಮಾಡಿರಲ್ಲ, ಏನೂ ಮಾಡಿರಲ್ಲ. ನಾನು ಏನು ಮಾಡ್ತಿರ್ತೀನಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಅಷ್ಟೇ ವೀಡಿಯೋಸ್ನ. ಸೊ ನಿನ್ನೆ ಅದು ಥ್ರೋಟ್ ಇತ್ತು. ಮತ್ತು ಮೊನ್ನೆ ಮಾಡಿದ್ದು ವರ್ಕ್ ಮಾಡಿದ್ದಲ್ಲ ಯೂಟ್ಯೂಬ್ಸು, ಆವಾಗ ನನಗೆ 4-5 hours ಕಂಟಿನ್ಯೂಸ್ ವರ್ಕ್ ಮಾಡಿದೆ. ಏನಾಗ್ಬೋದು ಅದು ಎಲ್ಲ ಹೆಂಗೆ ಥಿಂಕ್ ಮಾಡಿ ನೆಕ್ಸ್ಟ್
ಮೊನ್ನೆ ಮಾಡಿದ್ದು. ನಿನ್ನೆ ಗೊತ್ತಾಯ್ತು ನನಗೆ ಸ್ವಲ್ಪ ಏನೋ ಹೆಡ್ಏಕ್ ಆಯ್ತಲ್ಲ ಅಂತ ನಿನ್ನೆ ಫುಲ್ ರೆಸ್ಟ್ ಮಾಡಿದೆ, ನಾನೇನು ವರ್ಕ್ ಮಾಡಲಿಲ್ಲ ಯೂಟ್ಯೂಬ್ದು. ಸೊ ಹಾಗೆ ಬೇಗ ಮಲ್ಕೊಂಡೆ, ನನ್ನ ಮಗನ ಜೊತೆ ಬೇಗನೆ 9:30 ಹಂಗೆಲ್ಲ ಮಲ್ಕೊಂಡ್ಬಿಟ್ಟೆ. 8:30 9 ಗಂಟೆ 9:30 ಅಂದ್ಕೊಳ್ಳಿ ಮಲ್ಕೊಂಡು ಫುಲ್ ಮಲ್ಕೊಂಡೆ. ಅವನು ಮಲ್ಕೊಂಡೆ, ತುಂಬ ಚೆನ್ನಾಗಿ ರೆಸ್ಟ್ ಆಯಿತು. ಬೆಳಗ್ಗೆ ಬೇಗ ಎದ್ದು ಕೆಲಸ ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ. ಸೊ ನಾವು ಏನಾದರೂ ವರ್ಕ್ ಮಾಡುವಾಗ ವರ್ಕ್ ಮಾಡಬೇಕು, ಸ್ಟ್ರೇನ್ ಆದಾಗ ರೆಸ್ಟ್ ಮಾಡ್ಕೋಬೇಕು, ಮತ್ತು ವರ್ಕ್ ಸ್ಟಾರ್ಟ್ ಮಾಡಬೇಕು. ನಿನ್ನೆ ಬೆಳಗ್ಗೆ ಯಾವುದೋ ವೀಡಿಯೋಸ್ ನೋಡ್ತಾ ಇದ್ದೆ, ಒಬ್ಬರು ಯೂಟ್ಯೂಬರ್ಸ್ ಹಾಕ್ಕೊಂಡಿದ್ರು, ಸ್ಟ್ರೇನ್ ಆಗಿತ್ತು, ಅದಕ್ಕೆ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡಿ ಸ್ವಲ್ಪ ನೀಸಿದ್ದೀನಿ ಅಂತ ಹಾಕಿದ್ರು ಕಮೆಂಟ್ಸಲ್ಲಿ. ಸೊ ಹಾಗೆ ಯೂಟ್ಯೂಬ್ ಯಾವುದೇ ಸ್ಟ್ರೇನ್ ಆಗಿದ್ದಾಗ ಈ ಕೆಲಸ ಮಾಡಿದಾಗ ಈ ಮೆಂಟಲಿ ಫಿಸಿಕಲಿ ನೀಡ್ ರೆಸ್ಟ್, ಫಸ್ಟ್ ನೀಡ್ ರೆಸ್ಟ್ ಮಾಡ್ಕೊಳ್ಳಿ. ನಾನು ಅದನ್ನೇ ಮಾಡಿದ್ದು, ರೆಸ್ಟ್ ಮಾಡಿಕೊಂಡೆ. ಮೊನ್ನೆ ತುಂಬ ವರ್ಕೌಟ್ ಮಾಡಿದೆ ವೀಡಿಯೋಸ್ ಬಗ್ಗೆ. ಸೊ ರೆಸ್ಟ್ ಮಾಡಿದೆ. ಎಸ್ಪೆಷಲಿ ಯು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಇನ್ ಸಮ್ಮರ್. ನಿನ್ನೆ ಮಾಡಿದ ಬಜ್ಜಿ ನೋಡಿ, ನಾವು ವೆದರ್ಗೆ ಅನುಗುಣವಾಗಿ ಊಟ ಎಲ್ಲ ಮಾಡ್ಕೊಂಡು ಊಟ ಮಾಡಬೇಕು. ನಿನ್ನೆ ತುಂಬ ಈಸಿ ಆಗುತ್ತೆ, ಬೇಗ ಹೊಟ್ಟೆ ಸಿಕ್ತಿತ್ತು, ಮಾಡಿಬಿಡೋಣ ಅಂತ ಮಾಡಿಕೊಂಡೆ, ಅದು ಸರಿ ಹೋಗಲಿಲ್ಲ. ನಿನ್ನೆ ಬಜ್ಜಿ ತಿಂದಿದ್ದು, ಮುಂಚೆನೇ ಕ್ಲೀನ್ ಮಾಡಿದ್ದೆ, ಕೆಮಿಕಲ್ಸ್ದೆಲ್ಲ ಇತ್ತು, ಗಂಟಲು ಥ್ರೋಟ್ ಎಲ್ಲ ಸ್ವಲ್ಪ. ಇನ್ಫ್ಯಾಕ್ಟ್ ನನ್ನ ಮಗ ಹೇಳ್ತಾ ಇದ್ದ, ಯಾಕಮ್ಮ ನೀವು ಬಜ್ಜಿ ತಿಂದ್ರಿ? ಅವ್ನು ತಿಂದಿಲ್ಲ, ಅವ್ನು ಕೊಟ್ಟಿಲ್ಲ ಅವನಿಗೆ. ಯಾಕಮ್ಮ ನೀವು ಆ ಥರ ಮಾಡಿದ್ರಿ, ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಫಸ್ಟ್ ಅಂತ ಹೇಳ್ತಾನೆ. ಸೊ ಐ ಆಮ್ ಬ್ಲೆಸ್ಡ್. ಅಂದ್ರೆ ಹಂಗೆಲ್ಲ ಅರ್ಥ ಆಗುತ್ತಂತಲ್ಲ ಹಂಗೆ. ಸೊ ಅದಕ್ಕೆ ನಾನು ಇವತ್ತೇನು ಮಾಡಿದೆ, ಬೆಳಿಗ್ಗೆ ಅನ್ನ ಸಾಂಬಾರು ಮಾಡಿಕೊಂಡೆ. ಮುದ್ದೆ ಮಾಡಬೇಕಿತ್ತು, ಬಟ್ ಆಗೋದಿಲ್ಲ ಟೈಮ್ ಅಂಥೇಳಿ ಅನ್ನ ಸಾಂಬಾರು ಮಾಡಿಕೊಂಡೆ. ಬೆಳಗ್ಗೆನೇ ನಾನು ಊಟ ಸ್ಟಾರ್ಟ್ ಮಾಡಿಬಿಟ್ಟೆ. ಬೆಳಗ್ಗೆ ಎದ್ದು ಒಂದು ಫ್ರೂಟ್ ತಿಂದಿದ್ದೆ, ಸ್ವಲ್ಪ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದೆ, ಥ್ರೋಟ್ ಅಂತ. ಸೊ ನಮ್ಮ ಮನೆ ಔಷಧಿ ನಮ್ಮ ಮನೆಗಳೇ ಇರುತ್ತೆ. ಮೆಡಿಸಿನ್ಸ್ ಆದಷ್ಟು ಅವಾಯ್ಡ್ ಮಾಡ್ತಾ ಇರ್ತೀನಿ ನಾನು ಇವಾಗ. ತುಂಬ ಪೇನ್ ಕಿಲ್ಲರ್ಸ್ ತೊಗೊಳ್ತಾ ಇದ್ದಾಗೆಲ್ಲ ಪೇನ್ ಕಿಲ್ಲರ್ಸ್ ತುಂಬಾ ತೊಗೊಂಡಿದ್ದೀನಿ. ಸೊ ಬ್ಯಾಲೆನ್ಸ್ ಮಾಡಬೇಕು, ಬಿಕಾಸ್ ವಿ ಆರ್ ಏಜಿಂಗ್ ತಕ್ಕಂಗೆ ನಾವು ಸುಧಾರಿಸ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲರಿಗೂ ಹೇಳೋದು, ನಿಮ್ಮ ಫಿಸಿಕಲ್ ಹೆಲ್ತ್ ಫಸ್ಟ್, ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಕೇರ್ ಮಾಡ್ಕೊಳ್ಳಿ. ಮೆಂಟಲ್ ಹೆಲ್ತ್ ಕೇರ್ ಮಾಡಿದ್ರೆ ಫಿಸಿಕಲ್ ಹೆಲ್ತ್ ಆರಾಮಾಗಿರುತ್ತೆ. ಡೋಂಟ್ ಟೇಕ್ ಸ್ಟ್ರೆಸ್ ಫಾರ್ ಎನಿಥಿಂಗ್. ನನಗೆ 3 months ಅಂದರೆ ಕೆಲವು ಸರ್ಕಮ್ಸ್ಟೆನ್ಸಸ್ ಏನು ಮಾಡೋಕ್ಕಾಗ್ತಿದ್ದಾಗ ಏನು ಮಾಡೋಕ್ಕೆ, ಸ್ಟ್ರೆಸ್ ಬಂದಾಗ ಸ್ಟ್ರೆಸ್ ಬೇಕೇ ಬೇಕಾಗುತ್ತೆ. ಸ್ಲೋಲಿ ಅದಾಗೆ ಸರಿ ಹೋಗುತ್ತೆ. ಟೈಮ್ ಸೀಲ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲ ಹೇಲ್ ಮಾಡುತ್ತೆ ಟೈಮು. ಹಾಗೆ ನಾನು ಕೂಡ ಸ್ಟ್ರೇನ್ ಆದಾಗ ವರ್ಕೌಟ್ ಮಾಡಿದಾಗ ಮಾಡ್ತೀನಿ. ತುಂಬ ರೆಸ್ಟ್ ಬಂದಬೇಕಾದ್ರೆ ರೆಸ್ಟ್ ಮಾಡ್ತಿರ್ತೀನಿ. ನಿನ್ನೆ ಫುಲ್ ರೆಸ್ಟ್ ಮಾಡಿದ್ದೀನಿ, ನಾನು ವರ್ಕೇ ಮಾಡಿಲ್ಲ. ಒಂದು ವಿಡಿಯೋ ಅಪ್ಲೋಡ್ ಮಾಡಾದಮೇಲೆ ಮೊಬೈಲ್ ತೆಗೆದಿಟ್ಬಿಟ್ಟೆ, ಫುಲ್ ಏನು ಮಾಡಲಿಲ್ಲ. ಸೊ ಫುಲ್ ರೆಸ್ಟ್ ಮಾಡಿದೆ. ಇವತ್ತು ಎನರ್ಜಿ ಸಿಕ್ಕಿದೆ, ಸ್ವಲ್ಪ ಥ್ರೋಟ್ ಸ್ವಲ್ಪ ಸರಿ ಹೋಗುತ್ತೆ, ಕಿರಿಕಿರಿ ಇದೆ ಸ್ವಲ್ಪ. ಸೊ ಡ್ರಿಂಕ್ಸ್ ಮೋರ್ ವಾಟರ್ ಆ್ಯಂಡ್ ಮಜ್ಜಿಗೆ, ಬಟರ್ ಮಿಲ್ಕ್, ಎಳ್ನೀರು ಅದೆಲ್ಲ ಮಧ್ಯಾಹ್ನ ಟೈಮು. ಸಂಜೆ ಟೈಮ್ ಚಳಿ ಇದ್ದರೆ ಅದಾಗೋದಿಲ್ಲ, ಮಧ್ಯಾಹ್ನ ಟೈಮ್ ಅದೆಲ್ಲ ಕುಡಿದ್ರೆ ಹೆಲ್ತ್ ಆಗುತ್ತೆ. ನಾನು ಹೇಳ್ತೀನಿ, ನಾನು ಕೂಡ ಫಾಲೋ ಮಾಡೋದಿಲ್ಲ, ತುಂಬ ಹೆಲ್ತ್ ನೆಗ್ಲಿಜೆನ್ಸ್ ಇದೆ ನನಗೆ. ಆಫ್ಟರ್ 40-30 ಯು ಹ್ಯಾವ್ ಟು ನೀಡ್ ಟು ಚೆಕ್ ಯುವರ್ ಹೆಲ್ತ್, ಫುಲ್ ಬಾಡಿ ಚೆಕಪ್ಸ್ ಮಾಡ್ಕೋಬೇಕು. ಎಸ್ಪೆಷಲಿ ಶುಗರ್, BP ಅದು ಕೂಡ ಚೆಕ್ ಮಾಡಿಕೊಂಡು. ವಾಕಿಂಗ್ ನಾನು ಸ್ಟಾಪ್ ಮಾಡಿದ್ದೀನಿ. ಸೊ ಎವ್ರಿಥಿಂಗ್ ಎಲ್ಲ ಪ್ಲ್ಯಾನ್ ಮಾಡಿ ನಿಧಾನಕ್ಕೆ ಇವಾಗ ನಾನು ಸ್ಟಾರ್ಟ್ ಮಾಡಬೇಕು. ಮತ್ತು ವರ್ಕ್ಲೋಡ್ ವರ್ಕ್ ಸ್ವಲ್ಪ ಜಾಸ್ತಿ ಆಗ್ಬೋದು ನನಗೆ. ಬಟ್ ನೆಕ್ಸ್ಟ್ ಮಾರ್ಚ್, ಏಪ್ರಿಲ್, ಮೇಲೆಲ್ಲ ರಜೆ ಇರುತ್ತೆ ಮಕ್ಕಳು ಮನೇಲೇ ಇರ್ತಾರೆ. ಹೊರಗಡೆ ಬಿಸಿಲು, ಮಕ್ಕಳು ಆರೋಗ್ಯವಾಗಿದ್ದರೆ ಅಮ್ಮಂದಿರು ಸೇಫ್, ಅವ್ರ ಆರೋಗ್ಯ ಅಂತೂ ಆಟೋಮೆಟಿಕ್ಲಿ ಚೆನ್ನಾಗಿರುತ್ತೆ. ಸೊ ಅಷ್ಟೇ. ಪ್ಲೀಸ್ ಯೂಟ್ಯೂಬರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಮೈ ಓಲ್ಡ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಫಾರ್ ನ್ಯೂ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ಓಲ್ಡ್ ಸಬ್ಸ್ಕ್ರೈಬರ್ಸು ಹೋಲ್ಡ್ ಆಗಿದ್ದಕ್ಕೆ ನಾನು ವೀಡಿಯೋ ಮಾಡೋ ಗ್ಯಾಪ್ ಬಿಟ್ಬಿಡ್ತಿದ್ದೆ, ತುಂಬ ಗ್ಯಾಪ್ ಆಗ್ತಾಯಿದೆ. ಎವ್ರಿ 6 months 1 year 3 months ಗ್ಯಾಪ್ ಆಗ್ತಾಯಿದೆ ನಂದು. ಸೊ ಅವರಿನ್ನೂ ಕನ್ಸಿಸ್ಟೆನ್ಸಿಯಾಗಿ ಸಸ್ಟೈನ್ ಆಗಿರೋದಕ್ಕೆ ನನಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ ಮೋರ್ ಥಿಂಗ್, ಅದು ಮತ್ತು ನಂದು ಊಟ ಆರಿದೆ, ಊಟ ಮಾಡಬೇಕು. ಸೊ ನಾನು ಈ ವಿಡಿಯೋ ಮಾಡಿದ್ದೀನಲ್ಲ, ಎಸ್ಪೆಷಲಿ ಲೇಡೀಸ್ಗೆ, ವೆನೆವರ್ ಯು ಲಿಪ್ಸ್ಟಿಕ್ ಹಾಕೊಂಡಾದಮೇಲೆ ನೀವು ಊಟ ತಿನ್ನುವಾಗ, ನೀರು ಕುಡಿಯುವಾಗ ದಯವಿಟ್ಟು ರಿಮೂವ್ ಮಾಡಿಬಿಡಿ ಅದೇನೋ ಲಿಪ್ಸ್ಟಿಕ್ನ. ಸೊ ಯಾಕಂದರೆ ಅದು ವರ್ತಲ್ಲ, ಅದು ಹೊಟ್ಟೆ ಒಳಗೆ ಖಂಡಿತ ಹೋಗುತ್ತೆ. ನಾನು ಹಾಗೆ ಮಾಡ್ತೀನಿ, ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಡ ನನ್ನ ಮಗದ ಕರ್ಚೀಫು. ಸೊ ನಾನಿಲ್ಲಿ ಟಿಶ್ಯೂ ಪೇಪರ್ ತೊಗೊಂಡು, ಟಿಶ್ಯೂ ಪೇಪರ್ ಕ್ಲಾತ್ ಏನಿತ್ತು ಮಾಡ್ಕೊಂಬಿಡಿ, ಇಲ್ಲಾಂದ್ರೆ ನೀರಿದ್ರೆ ತೊಳ್ಕೊಂಡು ಅದಾದಮೇಲೆ ಊಟ ಆಗಲಿ ನೀರಾಗಲಿ ಕುಡಿ. ಇದು ಸ್ಮಾಲ್ ಟಿಪ್ ನಾನು ಫಾಲೋ ಮಾಡ್ತಾಯಿದ್ದೀನಿ ಇವಾಗಿಂದಲೂ. ನಿಮಗೆ ಅದಾದಮೇಲೆ ಲಿಪ್ಸ್ಟಿಕ್ ಬೇಕಂದರೆ ಫ್ರೆಶ್ ರೂಮ್ಗೆ ಹೋಗೋ ಅಲ್ಲಿ ಲಿಪ್ಸ್ಟಿಕ್ ಒಂದು ಸ್ವಲ್ಪ ವಾಶ್ ಮಾಡ್ಕೊಂಬಿಡ್ತೀನಿ ಮೌತು.
ಮೌತಲ್ಲ ಸರ್ ಲಿಪ್ಟು ಅದ್ರಲ್ಲಿ ಭಾಳ ಕ್ರಿಮಿ ಇತ್ತೀಚೆಗೆ ಕೆಲವರು ನೋಡಿದ್ದೆ ವೀಡಿಯೋಸ್ನ ಹಾಕೋಬೋದು. ನಾನು ಇವಾಗ ಎಮ್ಮಿ ನುಗ್ಗೆಕಾಯಿ ಸಾಂಬಾರು ಮತ್ತು ಅನ್ನ ಊಟ ಮಾಡ್ತೀನಿ. ಮೇ ಬಿ ನಿಮಗೂ ಇಷ್ಟ ಆಗ್ಬೋದು. ಹಪ್ಪಳ ಕೂಡ ಮಾಡ್ಕೊಂಡಿದ್ದೀನಿ. ಲಿಸರ್ಟ್ ಪಾಪಡ್, ಹುಳಿ ಹಪ್ಪಳ ಮನೇಲಿ ಮಾಡಿ ಚೆನ್ನಾಗಿರುತ್ತೆ. ಲಿಸರ್ಟ್ ಪಾಪಡ ಚೆನ್ನಾಗಿ ಸುಟ್ಟಾಗುತ್ತೆ. ಇಲ್ಲಿ ನಾನು ಇದನ್ನು ಅವತ್ತೇ ಹೇಳಿದ್ದೆ, ನಾನು ಇದನ್ನು ಫ್ರೈ ಮಾಡಿದ್ದೀನಿ, ಆಯಿಲಲ್ಲಿ ಫ್ರೈ ಮಾಡಿದ್ದೆಲ್ಲ, ಮತ್ತು ಡೈರೆಕ್ಟ್ ಗ್ಯಾಸ್ ಮೇಲೆ ಸ್ಟವ್ ಹಚ್ಬಿಟ್ಟು ಫ್ರೈ ಮಾಡಿದ್ದಲ್ಲ, ತವಾ ಇಟ್ಬಿಟ್ಟು ತವಾ ಮೇಲೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಫ್ರೈ ಮಾಡಿದರೆ ತವಾ ಮೇಲೆ ಚೆನ್ನಾಗೇ ಇರುತ್ತೆ. ಅದು ಡೈರೆಕ್ಟ್ ಗ್ಯಾಸ್ ಮೇಲೆ ಏನೋ ಕುಕ್ ಮಾಡಬಾರ್ದು ಯಾವುದೂ. ಅದು ಗ್ಯಾಸ್ನೋ ಅನಿಲ, ಯಾವುದೋ ವಿಷಕಾರಿ ಅನಿಲ ಸೇರಿಕೊಂಡ್ರೆ ಕ್ಯಾನ್ಸರ್ಗೆಲ್ಲ ಕಾರಣ ಆಗುತ್ತೆ ಅಂತ. ಸೊ ಕೆಲವರೆಲ್ಲ ಪುಲ್ಕ ಎಲ್ಲ ಗ್ಯಾಸಲ್ಲಿ ಡೈರೆಕ್ಟಲ್ಲೇ ಹೀಟ್ ಮಾಡ್ತಾರೆ. ನಾನು ಓದಿದ್ದು ಡೈರೆಕ್ಟ್ ಎಲ್ಲ ಆರ್ಟಿಕಲ್ಸ್ ಎಲ್ಲ ಓದ್ತಾ ಇರ್ತೀನಿ, ನೋಡ್ತಾ ಇರ್ತೀನಲ್ಲ, ಅವಾಗ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೀವು ಇದನ್ನು ತವಾ ದೋಸೆ ತವಾ ಮತ್ತು ರೊಟ್ಟಿ ಮಾಡ್ತೀರ ತವಲ್ಲಿ ಮಾಡ್ಕೋಬೋದು. ತುಂಬ ಕ್ರಂಚಿ ನೋಡಿಲಿ, ನಾನು ಎಣ್ಣೆನೂ ಇರೋದಿಲ್ಲ, ಗ್ಯಾಸೆಲ್ಲ ಚೆನ್ನಾಗಿರುತ್ತೆ. ನನಗೆ ಹಳ್ಳಿಲೆಲ್ಲ ಇದನ್ನು ಕೆಂಡದಲ್ಲಿ ಸುಡ್ತಾಯಿದ್ರು, ಅವಾಗ ಸಖತ್ತಾಗಿರ್ತಿತ್ತು. ಈಗಲೂ ಹಳ್ಳಿಗಳಲ್ಲೂ ಕೆಂಡ ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ. ನೀರಿಗೆ ಸ್ನಾನ ಮಾಡೋಕೆ ಹಾಕ್ತೀವಲ್ಲ, ಅದು ಇಟ್ಕೊಂಡಿರ್ತಲ್ಲ, ಅದ್ರಲ್ಲಿ ಅಷ್ಟೇ ಸಿಗೋದು ಕೆಂಡ ಇವಾಗ, ಹಂಗೆ. ಸೊ ಇದನ್ನು ಡೈರೆಕ್ಟ್ ಕೆಂಡದ ಸುಟ್ಟರೆ ಚೆನ್ನಾಗಿರುತ್ತೆ. ನಮಗೆ ಇಲ್ಲಿ ಸಿಟಿಗಳಲ್ಲಿ ಕೆಂಡಗಳೆಲ್ಲ ಸಿಗೋದಿಲ್ಲ, ಹಾಗಾಗಿ ಇದನ್ನು ಫ್ರೈ ಮಾಡ್ಕೋಬೋದು ತವಾ ಇಟ್ಕೊಂಬಿಟ್ಟು. ಸೊ ಅಷ್ಟೇ.